DCP ಆಗಿದ್ದಾರೆ, ಅಲ್ಲ DCP ಆಗಿದ್ದಾರೆ, ಅವ್ರಿಗೆ ಫೋನ್ ಸಿಕ್ತು. ಆಮೇಲೆ ಅವ್ರಿಗೆ ಈ STD ಫೋನ್ ಮಾಡಿದ್ರಲ್ಲ ಆ ನಂಬರ್ ಸಿಕ್ಬಿಡ್ತು ಕಂಟ್ರೋಲ್ ರೂಮ್ಗೆ, ಅಲ್ಲಿ ಡಿಜಿಟಲಲ್ಲಿ ಕಾಣುತ್ತಲ್ವಾ. ಸೊ ಇವರು ಇನ್ಸ್ಪೆಕ್ಟರ್ ಏನು ಮಾಡಿದ್ರು, ಇಮಿಡಿಯೇಟ್ STD ಬೂತ್ಗೆ ಫೋನ್ ಮಾಡಿದ್ರು. ಅಪ್ಪ ಈಗ ಯಾರೋ ಫೋನ್ ಮಾಡಿದ್ರಲ್ಲಪ್ಪ 100ಗೆ 100ಗೆ, ಯಾಕೆಂದ್ರೆ ಅವ್ರಿಗೆ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಯಾವ ನಂಬರ್ಗೆ ಫೋನ್ ಮಾಡ್ತಾರೆ ಡಿಸ್ಪ್ಲೇ ಆಗುತ್ತೆ, ಒಂದು ಬುಕ್ಕಲ್ಲಿ ಬರ್ಕೊಳ್ತಾರೆ ಅವರು. ಸರಿ. ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಹೌದು ಸರ್ ಈಗ ಯಾರೋ ಒಬ್ಬರು ಮಾಡಿ ಮೋಟರ್ ಸೈಕಲ್ ಹೋಗ್ಬಿಟ್ರು ಸರ್, ಅವ್ರು ಹೆಲ್ಮೆಟ್ ಇಲ್ಲೇ ಮರ್ತಿದ್ದಾನೆ ಅಂತ ಹೇಳ್ಬಿಟ್ಟ ಹುಡುಗ. ಈಗ ಅವನು ಹೆಲ್ಮೆಟ್ ಬರ್ಬೋದು, ನಾವು ಬರ್ತಾ ಇದ್ದೀವಿ, ಅವನೇನೋ ಬಂದ್ಬಿಟ್ರೆ ಅವನದು ಗಾಡಿ ನಂಬರ್ ಬರ್ಕೊಳ್ಳಪ್ಪ ಅಂದರು. ಸೊ ಇಮ್ಮಿಡಿಯೇಟ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರು ರಶ್ ಆದರು ಕಾನ್ಸ್ಟೇಬಲ್ ಜೊತೆ STD ಬೂತ್ಗೆ. ಅಷ್ಟೊತ್ತಿಗೆ ಇವನೇನು ಮಾಡ್ದ, ವಾಪಸ್ ಬಂದು ಗಾಡಿ ನಿಲ್ಲಿಸಿ, ನಾನು ಹೆಲ್ಮೆಟ್ ಮರ್ತ್ಬಿಟ್ನಪ್ಪ ಅಂತ ಹೆಲ್ಮೆಟ್ ತಗೊಂಡು ಹೋಗುವಾಗ ಹುಡುಗ ಏನು ಮಾಡ್ಬಿಟ್ಟ, ಗಾಡಿ ನಂಬರ್ ಬರ್ಕೊಂಡ್ಬಿಟ್ಟ ಮೋಟರ್ ಸೈಕಲ್. ಇದು ರಿಯಲ್ ನಡೆದಿರೋ ತನಿಖೆ ಇದು. ಬಟ್ ಈಗ ಅವ್ನು ಹೇಳ್ಬೋದು ನಾನು ಅಕ್ಯೂಟ್ ಆಯಿತು ಕೇಸು ಅಂತ, ಬಟ್ ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಅಲ್ವಾ. ಸೊ ಇವ್ರೇನು ಮಾಡಿದ್ರು, ಗಾಡಿ ನಂಬರ್ ತೊಗೊಂಡ್ರು, RTOದಿಂದ ತಂದರು, ಬಟ್ ಒಂದು 4-5 ಹ್ಯಾಂಡ್ ಚೇಂಜ್ ಆಗಿತ್ತು ಗಾಡಿ. ಕೊನೆಗೆ ಏನಾಯಿತು, ಒಬ್ಬ ಸಿಕ್ಕದ, ಒಂದು ಐ ಥಿಂಕ್ 2 ದಿವಸ ಆಯ್ತು ಅಂತ ಕಾಣುತ್ತೆ, 2-3 ದಿವಸ ಆಯಿತು. ಓನರ್ ಸಿಕ್ಕದ, ಲಾಸ್ಟ್ ಓನರ್. ಅವನಿಗೆ ಕೇಳಿದ್ರು, ಎಲ್ಲ ನಿನ್ನ ಗಾಡಿ ಸರ್ ನಾವು ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದೀನಿ ಸರ್, ನಮ್ಮ ರಿಲೇಷನ್ ಅವರು ಇವಾಗ ಟ್ರೈನಿಂಗ್ ಬಂದಿದ್ದಾರೆ ಬೆಂಗಳೂರಿಗೆ, ಎಲ್ಲಿದೆ ಗಾಡಿ ಸರ್, ಅವರು ಇಲ್ಲಿ ಇದರಲ್ಲಿದ್ದಾರೆ ಸರ್, ಈ ಗರುಡ ಮಾಲ್ ಇದೆಯಲ್ಲ ಅದರ ಪಕ್ಕದಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮೆಸ್ ಇದೆ, ಅಲ್ಲಿ ಕ್ಲಬ್ ಇದೆ, ರೂಮ್ಸ್ ಇದೆ, ಅಲ್ಲಿ ಇದ್ದಾರೆ ಸರ್. ಇವರೆಲ್ಲ ಹೋದ್ರೆ ಗಾಡಿ ಅಲ್ಲಿದೆ, ಇವನು ಮಲ್ಕೊಂಡಿದ್ದಾನೆ, ಬೆಂಚ್ ಹಾಕೊಂಡು ಆರಾಮಾಗಿ ಮಲ್ಕೊಂಡು ಏನೋ ಓದ್ತಾ ಇದ್ದಾನೆ ಏನೋ. ಇವರು ಹೋದ್ರು, ಅವ್ನಿಗೆ ಗಾಬರಿ ಆಯ್ತು, ಏನು ಈ ಗಾಡಿ ಯಾರು ನೀವು, ಅದೇ ಎತ್ತಾಕೊಂಡು ಬಂದರು. ಎತ್ತಾಕೊಂಡು ಬರೋವಾಗ ಅವ್ನು ನಾನು ಸಬ್ ಇನ್ಸ್ಪೆಕ್ಟ್ರು ಅಂದ, ಮಗನೇ ಬಾರ ಅಂತ ಎತ್ತಾಕೊಂಡು ಹೋಗಿದ್ದಾರೆ. ಹೋಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ವರ್ಕ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಯಿತು, ಎಲ್ಲ ಹೇಳ್ದ, ಎಲ್ಲ ಸ್ವಾಯಿಚ್ಛೆ ಹೇಳಿಕೆ ಎಲ್ಲ ಬರ್ಕೊಂಡ್ರು, ಅರೆಸ್ಟ್ ಮಾಡಿದ್ರು. ನೋಡಿ ಒಂದು ಈಗ ಎಷ್ಟು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಚ್ ಈಗ ಒಂದು 100 ಪೋಸ್ಟ್ಗೆ ಸಬ್ ಇನ್ಸ್ಪೆಕ್ಟ್ರಿಗೆ ನನ್ನ ಪ್ರಕಾರ ಒಂದು 10 ಲಕ್ಷನೋ 5 ಲಕ್ಷ ಅಪ್ಲಿಕೇಶನ್ಸ್ ಹೋಗುತ್ತೆ ನಿಮಗೆ ಹೇಳಕ್ಕೆ. ಅಷ್ಟು ಜನದಲ್ಲಿ 100 ಜನ ಸೆಲೆಕ್ಟ್ ಆಗಬೇಕಾದ್ರೆ ಎಷ್ಟು ಒಂದು ಪವಿತ್ರವಾದ ಕೆಲಸ ಅಲ್ವೇ ಅದು. ಅದು ಸರ್ಕಾರಿ ಕೆಲಸ ಸಿಗಬೇಕಾದ್ರೆ, ಅಂಥ ಕೆಲಸನ ಇವನು ಕಳ್ಕೊಂಡಿರ್ಬೇಕಾದ್ರೆ ಅದಕ್ಕೆ ನಾನು ಹೇಳೋದು ದಡ್ಡ ಅಂತ. ಸೊ ಅಲ್ಲಿ ಅವನು ಕೈ ಸುಟ್ಕೊಂಡ. ಆಮೇಲೆ ಏನಾಯಿತು, ಕೇಸ್ ನಡೀತಿತ್ತು, ಅಷ್ಟೊತ್ತಿಗೆ ಒಂದು ಪಬ್ಲಿಸಿಟಿ ಸಿಕ್ಬಿಡ್ತು. ನೀವು ಪ್ರೆಸ್ನವ್ರು ಅವನಿಗೆಲ್ಲ ಮಾತಾಡಿ ಹೈಪ್ ಮಾಡಿಬಿಟ್ರಿ, ಅವನು ಹತ್ತು ಬಿಟ್ಟ ಮೇಲೆ. ಸೊ ಯಾವುದೋ ಪಾರ್ಟಿ ಅವರಿಗೆ ಸೀಟು ಕೊಟ್ಟರು, ಐ ಥಿಂಕ್ ಹೋಮ್ ಮಿನಿಸ್ಟ್ರು ಯಾರೋ ಅಗೇನೆಸ್ಟ್ ನಿಂತು ಬಿಟ್ಟ, ಇವನು ಸೋತ. ಬಟ್ ಪಾಲಿಟಿಕ್ಸ್ಗೆ ಹೋಗೋಕ್ಕೂ ಅಷ್ಟು ಸುಲಭ ಇಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು ರಿಟೈರ್ಡ್ ಆದಮೇಲೆ ಅಥವಾ ರಿಸೈನ್ ಮಾಡಿ ಹೋಗಿದ್ದಾರೆ. ಏನಾಗುತ್ತೆ ಅಂದರೆ ನಾವು ಇಲಾಖೆಯಲ್ಲಿ ಒಂದು ಮಟ್ಟಕ್ಕೆ ಬೆಳೆದಿರ್ತೀವಿ, ಆ ಮಟ್ಟದಲ್ಲೇ ರಾಜಕೀಯನೂ ಎಂಟ್ರ್ ಆಗಬೇಕು ಅನ್ನೋದು ದಡ್ಡತನ ನನ್ನ ಪ್ರಕಾರ. ಆಮೇಲೆ ನಾನು ಈ ಬ್ಯಾಚಿಗೆ 2003 ಬ್ಯಾಚಿಗೆ ಟೀಚ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಟೀಚ್ ಇದು ಏನು ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟು ಮತ್ತು ಇದು CRPC ಕಲಿಸ್ತಾ ಇದೆ. ಸೊ ಇದರಲ್ಲಿ ಏನಾಯಿತು ಅಂದರೆ ನಮಗೆ ಒಂದು ಸರಿ ಕಮಿಷನರ್ ಫೋನ್ ಮಾಡಿದ್ರು ನಮ್ಮ ಡೈರೆಕ್ಟ್ರಿಗೆ. ಡೈರೆಕ್ಟ್ರು ನಮಗೆಲ್ಲ ಕರೆಸಿ ಹೇಳಿದ್ರು, ಏನ್ರಿ ನಮ್ಮ ಒಬ್ಬರು ಪ್ರೊಬೇಷನರ್ ಸಬ್ ಇನ್ಸ್ಪೆಕ್ಟ್ರು ಪ್ರೊಬೇಷನರಿ ಆಗಿ ಹೋದವರು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗಿ ಒಂದು 3-4 ವರ್ಷ 2-3 ವರ್ಷ ಆಗಿತ್ತೇನು, ಅವರು ಇದರ LHಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ ಅಂತ. ನಮಗೆ ಶಾಕ್ ಆಯಿತು. ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಬೇರೆ ಎಲ್ಲ ಕೃತ್ಯ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ಬಟ್ ಬಾಂಬ್ ಬಿಟ್ಟಿದ್ದು ಇದೇ ಮೊದಲು. ನಮಗೆ ಆಶ್ಚರ್ಯ ಆಗಲಿ ಅಂತ ಹೇಳಿ ನಮಗೆ ಆಶ್ಚರ್ಯ ಆಯಿತು, ಬಾಂಬ್ ಯಾಕಿಟ್ಟ ಇವನು. ಯಾಕೆಂದರೆ ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿ ಟ್ರೈನಿಂಗ್ ಆದವನು ಸಮಾಜದ ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ಕೆ ಕಳಿಸಿರ್ತೀವಿ, ಇವನೇ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವ. ಇಂಥ ದಡ್ಡ ಯೋಚನೆ ಮಾಡಿ ಅವನು, ನಿಜವಾಗ್ಲೂ ಹೇಳ್ತೀನಿ. ಬಟ್ ಸಮರ್ಥನೆ ಕೊಟ್ಟಿದ್ದು ಭ್ರಷ್ಟಾಚಾರ, ಹಾಗಾಗಿ ಅದನ್ನ ವಿರೋಧಿಸೋಕೆ. ಬಟ್ ಒಬ್ಬ ಪೊಲೀಸ್ ಆದವ್ರು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೋದಾ ಸರ್, ಅಥವಾ ಯೋಚನೆ ಬರುತ್ತಾ ಬೇಸಿಕಲಿ ಹಂಗೆಲ್ಲ ಟ್ರೈನಿಂಗ್ ಆದವರು? ಸಮಾಜದಲ್ಲಿ ಭ್ರಷ್ಟಾಚಾರ ಇವತ್ತು ನಿನ್ನೆಯಿಂದ ಇಲ್ಲ, ನನ್ನ ಪ್ರಕಾರ ಮನುಷ್ಯ ಹುಟ್ಟದಾಗಿಂದ ಆಗ್ಬಿಟ್ಟಿದೆ ಅದು ನಿಜ. ಆಮೇಲೆ ಕೊನೆನೂ ಇಲ್ಲ ಅದಕ್ಕೆ. ಹುಟ್ಟು ನಮ್ಗೆ ಗೊತ್ತಾಗಲ್ಲ ಯಾವಾಗ ಹುಟ್ಕೊಳ್ತೋ ಭ್ರಷ್ಟಾಚಾರ ಅಂತ. ನಾನು ಸೇರಿದಾಗಲೂ ಭ್ರಷ್ಟಾಚಾರ ಆಯ್ತು ಅಂದ್ರೆ ಈ ಮಟ್ಟಕ್ಕಿರಲಿಲ್ಲ. ಬಟ್ ಇದರ ಮಧ್ಯದಲ್ಲಿ ಒಂದು ವಿಷವರ್ತುಲ ಇದು, ಈ ಭ್ರಷ್ಟಾಚಾರ ಅನ್ನೋದು ಸಮಾಜದಲ್ಲಿ ವಿಷವರ್ತುಲ. ಅದರೊಳಗಡೆ ಬದುಕಬೇಕು ನಾವು. ಒಂದು ಸಣ್ಣ ಗಾಯ ಮಾಡ್ಕೋಬಾರ್ದು. ವಿಷ ಎಲ್ಲಿ ನಮಗೆ ವಿಷ ಹೋಗ್ಬಿಡುತ್ತಲ್ಲ ಮೇಗೆ, ಅದು ಕಲೆ, ಬದುಕಿನ ಕಲೆ, ವೃತ್ತಿಯ ಕಲೆ.
ಇದನ್ನ ಕಳಿಸಿರ್ತೀವಿ ನಾವು ಸಮಾಜಕ್ಕೆ, ಇವನೇ ಬಾಂಬ್ ಬಿಟ್ಬಿಟ್ನಲ್ಲ. ನೋಡಿ ಎಷ್ಟು ದಡ್ಡ ಅಂತ ಯಾಕೆ ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ, ನಾವು ನೋಡಿದ್ರು ಬೇಜಾರು ಮಾಡ್ಕೋಬಹುದು. ನಮ್ಮ ಪೊಲೀಸ್ ನಾವು ತರಬೇತಿಗೆ ಹೋದಾಗ 1 ವರ್ಷ ನಮಗೆ ಟ್ರೈನಿಂಗ್ ಇರುತ್ತೆ. ಪ್ರತಿದಿನ ಪ್ರತಿ ಕೇಸ್ಗಳಲ್ಲಿ ನಮ್ಮ ತಲೆಗೆ ತುಂಬೋದು, ಸಮಾಜದಲ್ಲಿ ಯಾವುದೇ ಅಪರಾಧ ನಡೀಲಿ, ಪತ್ತೆ ಆಗದೇ ಇರುವ ಅಪರಾಧ ಸಮಾಜದಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಕೇಸನ್ನ ಪತ್ತೆ ಮಾಡಬಹುದು ಪೊಲೀಸರಿಗೆ ಅಂತ ನಮಗೆ ಕಾನ್ಫಿಡೆನ್ಸ್ ತುಂಬ್ತಾರೆ, ಆತ್ಮಸ್ಥೈರ್ಯ ತುಂಬ್ತಾರೆ. ಅದಿದೆ, ಯಾಕೆ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಅಂತಿದೆ. ಹಾಗೆ ಯಾವುದೇ ಕೇಸು ಅನ್ಡಿಟೆಕ್ಟೆಡ್ ಕೇಸಸ್ಸೇ ಇಲ್ಲ ಸಮಾಜದಲ್ಲಿ. ಪ್ರತಿಯೊಂದು, ಈಗ ಎಷ್ಟೋ ಕೇಸ್ ಡಿಟೆಕ್ಟ್ ಆಗಿಲ್ಲ ಅಂದ್ರೆ ತನಿಖೆಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಷ್ಟೇನೆ, ಅವ್ರು ಹೋಗಿರೋ ಮಾರ್ಗ ಆ್ಯಂಗಲ್ ತಪ್ಪಾಗಿದೆ ಅಂತ ಕಲಿಸಿರ್ತಾರೆ. ಮತ್ತು ಎರಡನೇದು ಏನು ಹೇಳ್ತಾರೆ ಅಂದರೆ, ಯಾವುದೇ ಅಪರಾಧಿ ಅಪರಾಧ ಮಾಡುವಾಗ ಒಂದು ಸುಳಿವು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗಿ, ಈಗಂತೂ ಟೆಕ್ನಾಲಜಿ ಬಂದಿರೋದ್ರಿಂದ ಕಣ್ಣಿಗೆ ಕಂಡುಬಿಡುತ್ತೆ, ಅಪರಾಧಿನೇ ಕಂಡುಬಿಡುತ್ತೆ ನಮ್ಗೆ, ಯಾರು ಬಂದು ಮಾಡ್ದ, ಏನು ಬಿಟ್ಟೋದ, ಏನು ತಗೊಂಡೋದ ಅಂತೇಳಿ. ಇದೆಲ್ಲ ಕಲ್ತು ಬಂದು ಇವನೆಂಥ ದೊಡ್ಡ ಕೆಲಸ ಮಾಡ್ದ ಅಂತ ಹೇಳಿದ್ರೆ, ಇವನಿಗೇನೋ ಯಾರೋ ರಾಜಕೀಯದವ್ರು ತೊಂದರೆ ಮಾಡಿರ್ಬೋದು, ನಮಗೂ ತೊಂದರೆ ಮಾಡಿದ್ದಾರೆ. ಹೇಳಿದ್ನಲ್ಲ, ನನಗೆ ತೊಂದರೆ ಮಾಡಿ ಮೈಸೂರಿಗೆ ಹಾಕಿದ್ರು, ನಾನು ಇನ್ನೂ ಒಳ್ಳೆ ಇದು ಕಲಿತೆ, ಅಲ್ಲಿ ನನ್ನ ಆರೋಗ್ಯನೂ ಇಂಪ್ರೂವ್ ಆಯಿತು. ಇವನು ಅಲ್ಲಿಂದ ಬಂದ್ಬಿಡ್ಬೇಕಾಯ್ತು. ಕೆಲವು ಕಡೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೆಷರ್ ಇರುತ್ತೆ, ಮತ್ತು ರಾಜಕೀಯದ್ದು ಪ್ರೆಷರ್ ಇರುತ್ತೆ. ಕೆಲವರು ಬಂದ್ಬಿಡ್ತಾರೆ, ನಾನ್ ಎಕ್ಸಿಕ್ಯೂಟಿವ್ ಬೇಕಾ ನೋಡಿ, COD ಇದೆ, ಇಂಟೆಲಿಜೆನ್ಸ್ ಇದೆ, ಬೇಕಾದಷ್ಟು ಕಂಪ್ಯೂಟರ್ ಸೆಕ್ಷನ್ಸ್ ಇದೆ, ಟ್ರಾಫಿಕ್ ಇದೆ. ಪ್ರೆಷರ್ ಇಲ್ಲದೆ ಇರೋಂಥ ಕೆಲಸಗಳು ಇದೆ, ಪ್ರೆಷರ್ ಇರೋ ಕೆಲಸಗಳು ಇದೆ. ಪೊಲೀಸ್ ಸ್ಟೇಷನ್ಸ್ ಎಲ್ಲ ಪ್ರೆಷರ್ ಇರೋ ಕೆಲಸನೇ. ಅದರಲ್ಲೂ ಕೆಲವು ಪೊಲೀಸ್ ಸ್ಟೇಷನ್ ಲೈಟ್ ಪೊಲೀಸ್ ಸ್ಟೇಷನ್ ಇದೆ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿದ್ದಂಗೆ ಸದಾಶಿವನಗರ ಭಾಳ ಲೈಟ್ ಪೊಲೀಸ್ ಸ್ಟೇಷನ್. ನನ್ನ ಪ್ರಕಾರ ಅಲ್ಲಿ ಒಬ್ಬರು ರೌಡಿಗಳೇ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ, ರೌಡಿ ಶೀಟೇ ಇರಲಿಕ್ಕಿಲ್ಲ. ಮೊದಲು ಕಬ್ಬನ್ ಪಾರ್ಕಲ್ಲಿ ರೌಡಿ ಶೀಟ್ ಇರಲಿಲ್ಲ. ಫಸ್ಟು ಮುತ್ತಪ್ಪರ ಇದು ರೌಡಿ ಶೀಟ್ ನಾನೇ ಓಪನ್ ಮಾಡಿದ್ದು ಆ ಸ್ಟೇಷನಲ್ಲಿ ಇದ್ದಾಗ. ಸೊ ಇವನು ಹಾಗೆ ಬಂದ್ಬಿಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಇದಕ್ಕೆ ಎಲ್ಲೆಚ್ಚಿಗೆ ಬಾಂಬ್ ಬಿಡಕ್ಕೆ ಹೋದ. ಇವನೇನು ಮಾಡ್ದ ಅಂತ ಹೇಳಿದ್ರೆ, ಒಂದು ಬಾಂಬ್, ಆರ್ಟಿಫಿಷಿಯಲ್ ಬಾಂಬ್ ಮಾಡಿಬಿಟ್ಟು ಯಾರ್ದೋ ಒಂದು ಬಾತ್ರೂಮ್ನಲ್ಲಿ ಎಲ್ಲೋ ಇಟ್ಬಿಟ್ಟು, ನೋಡಿ ಅವನು ಟ್ರೈನಿಂಗ್ ಆದವನು, ಅವನು ಸಾಮಾನ್ಯ ಪ್ರಜೆ ಅಲ್ಲ, ಟ್ರೈನ್ಡ್ ಪೊಲೀಸ್ ಆಫೀಸರ್. ಅವನು ದಡ್ಡ ಅಂತ ಯಾಕೆ ಹೇಳ್ತೀನಿ, ಅವನು ಬಂದ ಮೋಟರ್ ಸೈಕಲ್ ಬಂದುಬಿಟ್ಟು ಏನು ಮಾಡ್ದ, ಈ ಕಾರ್ಪೊರೇಷನ್ ಇದೆಯಲ್ಲ ಅದ್ರ ಹಿಂದ್ಗಡೆ HCG ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅದ್ರ ಆಪೋಸಿಟ್ ಅಲ್ಲಿ STD ಬೂತ್ ಇದೆ, ಅದು ಸ್ವಲ್ಪ ಹಿಂದೆ, ಈಗಲೂ ಇದೆ STD ಬೂತ್ ಅನ್ಕೊಂಡು. ಅಲ್ಲಿ ಬಂದ್ಬಿಟ್ಟು ಮೋಟರ್ ಸೈಕಲ್ ನಿಲ್ಲಿಸಿ ಹೆಲ್ಮೆಟ್ ಸಮೇತ ಹೋಗಿ STD ಮಾಡ್ದ. ಎಲ್ಲಿಗೆ ಮಾಡ್ದ? ಕಂಟ್ರೋಲ್ ರೂಮ್ ಮಾಡ್ದ, 100 ಮಾಡ್ದ. ನೋಡಿ, ಒಬ್ಬ ಮನುಷ್ಯ ಯಾವಾಗ ಅಪರಾಧ ಮಾಡ್ತಾನೆ ಅವನದು BP ಜಾಸ್ತಿ ಆಗುತ್ತೆ, ನ್ಯಾಚುರಲಿ BP ಜಾಸ್ತಿ ಆಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ. ಅದು ಮಾಡ್ತಾ 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 ಹ್ಯಾಬಿಚುವಲ್ ಆಗಿದ್ಮೇಲೆ ಸ್ವಲ್ಪ ಇದಾಗ್ಬೋದು ಅಂತ ಕಾಣುತ್ತೆ. ಮೊಟ್ಟ ಮೊದಲಿಗೆ ಅಪರಾಧ ಮಾಡೋನು ಪ್ರತಿಯೊಬ್ಬನಿಗೂ ಹಾರ್ಟ್ ಬೀಟ್ ಕೇಳ್ತಾ ಇರುತ್ತೆ ಅವನಿಗೆ. ಇವನು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ನಲ್ಲ, ಏನು ಮಾಡ್ದ ಅಂದರೆ, LHL ಇಂಥ ರೂಮ್ನಲ್ಲಿ ಬಾಂಬ್ ಬಿಟ್ಟಿದ್ದೀವಿ ಅಂತ ಇಟ್ಟ ತಕ್ಷಣ ಭಯ ಶುರು ಆಯಿತು ಅವನಿಗೆ. ಹೆಲ್ಮೆಟ್ ಮರ್ತಾ ಬಂದ, ಮೋಟರ್ ಸೈಕಲ್ ತಗೊಂಡು ಹೋಗಿ ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಏನಾಯ್ತು, ಎಲ್ಲಿವರೆಗೂ ಹೋಗಿದ್ದಾನೇನೋ, ಏನಾಯ್ತು, ಕಂಟ್ರೋಲ್ ರೂಮಿಗೆ ಫೋನ್ ಬಂತಲ್ಲ, ಇಮಿಡಿಯೇಟ್ ಕಂಟ್ರೋಲ್ ರೂಮ್ ಅವರು ಕಮಿಷನರ್ಗೆ ಫೋನ್ ಮಾಡಿಬಿಟ್ರು. ಕಮಿಷನರು ಇದಕ್ಕೆ ಮಾಡಿದ್ರು, ಎಲ್ಲಿಗೆ, ವಿಧಾನಸೌಧಗೆ, ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ನನ್ನ ಬ್ಯಾಚ್ಮೆಂಟ್ ಒಬ್ಬರು ಪ್ರಭಾಕರ್ ಅಂತ ಇನ್ಸ್ಪೆಕ್ಟರ್ ಆಗಿದ್ರು, ಆಮೇಲೆ ಮುಲ್ಲಾ ND ಮುಲ್ಲಾ ಅಂತೇಳಿ ಅವರು DCP ಆಗಿದ್ರು ಅಂತ ಕಾಣುತ್ತೆ, ಅಥವಾ AC